ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಎಲ್ಲ ನನ್ನ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸೀತಾಯಣದ ಸ್ವಾಧ್ಯಾಯದ 21ನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇದುವರೆಗೆ ಏನೆಲ್ಲವನ್ನ ನಾವು ನೋಡ್ತಾ ಬಂದಿದ್ದೇವೆ. ಸೀತೆಯ ಬದುಕಿನ ಹಲವಾರು ವೃತ್ತಾಂತಗಳನ್ನ, ಹಲವಾರು ಘಟನೆಗಳನ್ನ, ವಿಷಯಗಳನ್ನ ನಾವು ಸವಿಸ್ತಾರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ. ಸೀತೆ ಒಬ್ಬ ಮಹಿಳೆಯಾಗಿ, ಒಬ್ಬ ಮಗಳಾಗಿ, ಹೆಂಡತಿಯಾಗಿ, ದಶರಥ ಮಹಾರಾಜನ ಅಥವಾ ಅಯೋಧ್ಯೆಯ ಸೊಸೆಯಾಗಿ, ಶ್ರೀರಾಮಚಂದ್ರನ ಪಟ್ಟದರಸಿಯಾಗಿ, ತಾಯಿಯಾಗಿ, ಎಷ್ಟೆಷ್ಟೋ ಕೆಲಸಗಳನ್ನ, ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ಜನರ ಜೊತೆಗೆ ಬೆರೆಯುವ ಮಹಿಳೆಯಾಗಿ ಎಷ್ಟೆಲ್ಲ ಕೆಲಸಗಳನ್ನ ಅವಳು ಮಾಡಿದ್ದಾಳೆ. ಒಬ್ಬ ಮನುಷ್ಯಳಾಗಿ ಅವಳು ಉನ್ನತ ಜನ್ಮದ ಉದ್ದೇಶ ಏನು, ಈ ಜನ್ಮವನ್ನ ತಾಳಿ ಬಂದಿರತಕ್ಕಂಥ, ಈ ಭೂಮಿಯ ಮೇಲೆ ಬಂದಿರತಕ್ಕಂಥ ಅವಳ ಶಕ್ತಿ ಏನು, ಅವಳ ಉದ್ದೇಶ ಏನು, ಅದೆಲ್ಲದರ ಅವೆಲ್ಲವುಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಸೀತೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ಅದೃಶ್ಯ ಕೆಲಸಗಳನ್ನ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾಳೆ. ಈ ಅಧ್ಯಾಯದಲ್ಲಿ ಅವಳ ಅದೃಶ್ಯ ಕೆಲಸಗಳು, ಸಮಾಜಕ್ಕಾಗಿ, ಪ್ರಕೃತಿಗಾಗಿ, ಯಾರಿಗೂ ಕಾಣದೇ ಇರ್ತಕ್ಕಂಥ ಹಲವಾರು ಕೆಲಸಗಳನ್ನ ಅವಳು ಮಾಡಿದ್ದಾಳೆ. ಆ ಎಲ್ಲ ಕೆಲಸಗಳನ್ನ ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಇದನ್ನು ನೋಡಿದಾಗ ನಮಗನ್ಸುತ್ತೆ, ಈ ಪುಸ್ತಕದಲ್ಲಿ ಅವಳು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳನ್ನ ಮಾತ್ರ ಇಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗಿದೆ, ಅಥವಾ ಅವಳು ಮಾಡಿರ್ತಕ್ಕಂಥ ಕೆಲಸದ ಒಂದು ಭಾಗ ಮಾತ್ರ ಇದಾಗಿರಬಹುದು ಅನ್ಸುತ್ತೆ. ಯಾಕಂತಂದ್ರೆ ದೇನಾ ಮೇರಿಯಮ್ಮ ತಾವು ಸ್ವತಃ ಅನುಭವಿಸಿ, ಸ್ವತಃ ಕಣ್ಣಿನಿಂದ ನೋಡಿ ಅನುಭವಿಸಿರ್ತಕ್ಕಂಥ ಸಂಗತಿಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಅದರ ಒಂದು ಭಾಗ ಮಾತ್ರ ಇದಾಗಿರಬಹುದು ಅಂತ ಒಂದೊಂದ್ಸರಿ ಅನಿಸ್ತಾ ಇರುತ್ತೆ. ಇನ್ನು ಎಷ್ಟೋ ಅದೃಶ್ಯ ಕೆಲಸಗಳನ್ನ ಸೀತಾಮಾತೆ ಮಾಡಿರಬಹುದು ಅಂತಕ್ಕಂಥ ಒಂದು ಭಾವನೆ ನಮಗೆಲ್ಲ ಬರುತ್ತೆ. ಸೊ ಈ ಅದೃಶ್ಯ ಕಾರ್ಯಗಳು ಯಾವುವು ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಮಾಸ್ಟರ್ಸ್, ಹೀಗೆ ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ. ಸೀತೆ ಕಾಡಿನ ಆಶ್ರಮದಲ್ಲಿ ಎಲ್ಲ ಜನರಿಗೆ ಸಾಧ್ಯವಾದಷ್ಟು ಔಷಧೋಪಚಾರವನ್ನ ಮಾಡ್ತಾ ಇರ್ತಾಳೆ. ಅವರ ಸಮಸ್ಯೆಗಳನ್ನ ಕೇಳಿ ಅವುಗಳಿಗೆ ಪರಿಹಾರವನ್ನ ಅವಳು ಕೊಡ್ತಾ ಇರ್ತಾಳೆ. ಹೀಗೆ ಇರ್ತಕ್ಕಂಥ ಇರೋದ್ರಲ್ಲಿ ಒಂದು ದಿವಸ ಏನಾಗುತ್ತೆ ಅಂತಂದ್ರೆ, ಸೀತೆ ತುಂಬಾ ಒಂದು ರೀತಿಯ ವ್ಯಾಕುಲತೆಯಲ್ಲಿ, ಏನೋ ಒಂದು ರೀತಿಯ ಅಸಮಾಧಾನದಲ್ಲಿ ಇರೋದು ಕಂಡು ಬರುತ್ತೆ. ಸೋಮ ಹೇಳ್ತಾಳೆ, ಸೋಮ ತನ್ನೆಲ್ಲ ದಿನದ ಕೆಲಸಗಳನ್ನ, ದಿನಚರಿಗಳನ್ನ ಮುಗಿಸ್ಕೊಂಡು ಸೀತಾಮಾತೆ ಹತ್ರ ಬರ್ತಾಳಂತೆ. ಅವಳು ತುಂಬಾ ಗಂಭೀರವಾಗಿ ಇರ್ತಾಳೆ, ಏನೋ ಚಿಂತೆಯಲ್ಲಿ ಇದ್ದಂತೆ ಅವಳಿಗೆ ಕಾಣಿಸುತ್ತೆ. ಈಗ ಅವಳನ್ನ ಮಾತನಾಡಿಸದೆ ಇರೋದೇ ಒಳ್ಳೆಯದು ಅಂತ ಹೇಳಿ ಅನಿಸಿ ಅವಳು ತನ್ನ ಕೆಲಸದೊಳಗೆ ತಾನು ತೊಡಕೊಂಡ್ ಬಿಡ್ತಾಳಂತೆ. ಹೀಗೆ ಇರೋದ್ರಲ್ಲಿ ಸೀತಾಮಾತೆ ಏನ್ ಮಾಡ್ತಾಳೆ ಅಂತಂದ್ರೆ, ಆಶ್ರಮದ ಹೊರಗಡೆ ಇರ್ತಕ್ಕಂಥ ಒಂದು ಗೇಟು, ಈ ಆಶ್ರಮದ ಬಾಗಿಲು, ಅದ್ರ ಹೊರಗಡೆ ಒಂದು ಗಾರ್ಡನ್, ಅದ್ರ ಮುಂದೆ ಇರ್ತಕ್ಕಂಥ ಒಂದು ಗೇಟ್ ಅಂತ ನಾವೇನು ಕರಿತೀವಲ್ಲ, ಅಂತ ಗೇಟ್ ಕಡೆನೆ ಅವಳು ನೋಡ್ತಾ ಇರ್ತಾಳೆ ಅಂತೆ. ಪದೇ ಪದೇ
ಬಹಳ ಹೊತ್ತಿನವರೆಗೆ ಆ ಕಡೆನೆ ನೋಡ್ತಾ ಇರ್ತಾಳೆ. ಸೋಮಗೆ ಗೊತ್ತಾಗೋದಿಲ್ಲ ಯಾಕೆ, ಯಾರಿಗಾಗಿ ಮಾತೆ ದಾರಿ ಕಾಯ್ತಾ ಇದ್ದಾಳೆ, ಯಾಕೆ ಇಷ್ಟು ಅಸಮಾಧಾನದಲ್ಲಿದ್ದಾಳೆ, ಮಕ್ಕಳು ಆರಾಮಾಗಿದ್ದಾರೆ, ಸೀತಾಮಾತೆಯೂ ಕೂಡ ಆರೋಗ್ಯವಾಗಿನೇ ಇದ್ದಾಳೆ, ಇನ್ನೇನು ಶ್ರೀರಾಮಚಂದ್ರರ ಬರುವಿಕೆಯನ್ನ ಕಾಯ್ತಾ ಇದ್ದಾಳೋ ಏನೋ ಅಂತ ಹೇಳಿ ಸಮಾಧಾನ ಆಗೋದಿಲ್ಲ. ಹಾಗೆ ಹೋಗಿ ಕೇಳ್ತಾಳಂತೆ, ಯಾರು ಬರ್ತಾ ಇದ್ದಾರೆ, ಯಾರಿಗಾಗಿ ನೀನು ದಾರಿ ಕಾಯ್ತಾ ಇದ್ದೀಯಾ, ರಾಮಚಂದ್ರ ಬರೋರಿದ್ದಾರಾ ಅಂತ ಹೇಳಿ ಕೇಳ್ತಾಳಂತ. ಇಲ್ಲ, ಸದ್ಯದಲ್ಲೇ ನಿನಗೆ ಗೊತ್ತಾಗ್ತದ ಅಂತ ಹೇಳಿ ಅವಳು ಹೇಳ್ತಾಳೆ. ಹಾಗೆ ಸುಮ್ಮನಾದ ಕೂಡ್ಲೆ ಸೋಮ ತನ್ನ ಕೆಲಸದಲ್ಲಿ ಮತ್ತೆ ತಾನು ತೊಡಗಿಕೊಳ್ತಾಳೆ. ಹೀಗೆ ಒಂದಷ್ಟು ಹೊತ್ತಿನವರೆಗೆ ಒಂದು ದಿವಸ, ಇಡೀ ದಿವಸ ಹೋಗುತ್ತೆ. ಮಧ್ಯಾಹ್ನದ ಹೊತ್ತಿನಲ್ಲಿ, ಅಪರಾಹ್ನದ ಹೊತ್ತಿನಲ್ಲಿ ಒಂದು ಹುಲಿ, ಹೆಣ್ಣು ಹುಲಿ ಬಂದು ಗೇಟಿನ ಹತ್ರ ಕುಳಿತುಕೊಳ್ತದಂತ. ಒಂದು ಹೆಣ್ಣು ಹುಲಿ, ಅದು ತಾಯಿ ಹುಲಿ, ಅದು ಒಂದು ಗೇಟಿನ ಹತ್ರ ಕುಳಿತುಕೊಳ್ತದ, ದೊಡ್ಡ ಗರ್ಜನೆಯನ್ನ ಮಾಡ್ತದ, ಅಳುವನ್ನ ಪ್ರದರ್ಶನ ಮಾಡ್ತದ. ಆದ್ರೆ ಸೀತಾಮಾತೆ ಅದ್ರ ಕಡೆ ನೋಡ್ತಾಳೆ, ನೋಡದ ಹಾಗೆ ತಿರುಗಿ ತನ್ನ ಆಶ್ರಮದ ಬಾಗಿಲನ್ನ ಹಾಕೊಂಡು ಒಳಗ್ ಬಂದು ಬಿಡ್ತಾಳೆ. ಸೋಮಾಗೆ ಏನೂ ಗೊತ್ತಾಗೋದಿಲ್ಲ. ಯಾಕೆ ಹೀಗ್ಯಾಕ್ ಮಾಡ್ಲಿಕ್ಕತ್ತಾಳ ಸೀತಾಮಾತೆ, ಹೀಗ್ಯಾಕ್ ಮಾಡ್ಲಿಕ್ಕತ್ತಾಳ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹೀಗೆ 1 ದಿನ ಕಳೀತದ, 2 ದಿನ ಕಳೀತದ, 3 ದಿನ ಕಳೀತದ. ಆಗ ಸೋಮಾಗ ಮತ್ತೆ ತಡಿಲಿಕ್ಕೆ ಆಗೋದಿಲ್ಲ. ಏನಿದು, ಯಾಕೆ ಹೀಗ್ ಮಾಡ್ತಾ ಇದ್ದಿ, ಬಹುಶಃ ಅವಳು ಗಾಯಗೊಂಡ ಹಾಗೆ ಕಾಣ್ತಾ ಇದ್ದಾಳೆ, ಆ ಹುಲಿ ಬಹುಶಃ ಗಾಯಗೊಂಡ ಹಾಗೆ ಕಾಣ್ತಾ ಇದೆ ಎಂದಾಗ, ಹೌದು ಅವಳು ಗಾಯಗೊಂಡಿದ್ದಾಳೆ, ಅವಳಿಗೆ ನೋವಾಗಿದೆ, ಆದ್ರೆ ದೈಹಿಕವಾಗಿ ಅವಳು ಗಾಯಗೊಂಡಿಲ್ಲ, ಅವಳು ಮಾನಸಿಕವಾಗಿ ಗಾಯಗೊಂಡಿದ್ದಾಳೆ, ಅವಳ ಹೃದಯಕ್ಕೆ ಗಾಯವಾಗಿದೆ ಅಂತ ಹೇಳಿ ಹೇಳ್ತಾಳೆ. ಏನದು ಗಾಯ ಆಗ್ಯದ, ಸ್ವಲ್ಪ ಸಮಯ ಹೋಗ್ಲಿ, ನಾನೇ ಹೋಗಿ ವಿಚಾರಿಸ್ತೀನಿ, ನಾನೇ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಸೀತಾಮಾತೆ ಹೇಳ್ತಾಳೆ. ಹೀಗೆ 2 ಹಗಲು 2 ರಾತ್ರಿ ಕಳೆದ ನಂತರ ಮರು ದಿವಸ, 3ನೆಯ ದಿವಸ ಸೀತಾಮಾತೆ ನಿಧಾನವಾಗಿ ಅದರ ಬಳಿ ಹೋಗಿ ಹುಲಿಯ ಬಳಿ ಹೋಗಿ ಅವಳ ತಲೆ ನೀವಿಸ್ತಾ ಮಾತನಾಡಿಸ್ತಾಳಂತೆ. ನೀನು ಮಾಡಿದ್ದು ಸರಿಯಾ, ನೀನು ಮಾಡಿದ ಕೆಲಸ, ಏನು ಕೆಲಸ ಮಾಡಿದೀಯಾ, ನೀನು ಮಾಡಿದ್ದು ಸರಿನಾ ಅಂತ ಹೇಳಿ ಕೇಳ್ತಾಳಂತೆ. ಆಗ ಹುಲಿ ಅಪರಾಧ ಪ್ರಜ್ಞೆಯಿಂದ ತಲೆ ತಗ್ಗಿಸ್ಬಿಡ್ತದ. ಗೊತ್ತು ತಾನು ತಪ್ಪು ಮಾಡಿದೀನಿ ಅಂತ ಹೇಳಿ ಆ ಹುಲಿಗೆ ಗೊತ್ತು, ತನ್ನಿಂದ ತಪ್ಪಾಗಿದೆ ಅಂತ ಗೊತ್ತು. ಆಗ ಸೀತೆ ಹೇಳ್ತಾಳಂತೆ, ಹೆದರ್ಕೊಳ್ಬೇಡ, ನಿನಗೆ ಸಾಕಷ್ಟು ಪಶ್ಚಾತ್ತಾಪವನ್ನ ಪಟ್ಟಿದ್ದೀಯಾ, ಹೆದರ್ಕೋಬೇಡ, ನೀನು ಸಾಕಷ್ಟು ಪಶ್ಚಾತ್ತಾಪವನ್ನ ಪಟ್ಟಿದ್ದೀಯಾ, ನೀನು ನಿನ್ನ ಮಕ್ಕಳನ್ನ ಕರೆದುಕೊಂಡು ಬಹುದೂರದ ಕಾಡಿನಲ್ಲಿ ಒಳಗಡೆ ಹೋಗ್ಬಿಡು, ಯಾಕಂತಂದ್ರೆ ಜನರು ನಿನ್ನನ್ನ ಹುಡುಕ್ತಾ ಇದ್ದಾರೆ, ಇಲ್ಲಿಯ ಜನರು ನಿನ್ನನ್ನ ಹುಡುಕ್ತಾ ಇದ್ದಾರೆ, ನೀನ್ ಇಲ್ಲೇ ಎಲ್ಲಾದ್ರೂ ಇದ್ರೆ ನಿನ್ನನ್ನವರು ಕೊಂದು ಬಿಡ್ತಾರೆ, ಹಾಗಾಗಿ ನಿನ್ನ ಮಕ್ಕಳನ್ನ ಕರ್ಕೊಂಡು ನೀನು ದೂರದಲ್ಲಿ ದಟ್ಟವಾದ ಅರಣ್ಯದಲ್ಲಿ ಹೋಗ್ಬಿಡು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ 3 ಪುಟಾಣಿ ಹುಲಿಗಳು ಎಲ್ಲೋ ಗಿಡದ ಮರೆಯಲ್ಲಿ ಕುಳಿತುಕೊಂಡಿರ್ತಾವೋ, ಆ ಪುಟಾಣಿ ಹುಲಿಗಳು ಓಡ್ಕೊಂಡು ಬರ್ತಾವಂತೆ. ಬಂದಾಗ ಸೀತಾಮಾತೆ ಅವುಗಳಿಗೂ ಕೂಡ ಮುದ್ದು ಮಾಡಿ ಅವುಗಳಿಗೆ ಆಶೀರ್ವಾದ ಮಾಡಿ, ನೀನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿ ಅವುಗಳನ್ನ ಕಳಿಸ್ತಾಳೆ. ಆಗ ಸೋಮ ಇದೆಲ್ಲ ಏನು ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳಂತೆ, ಈ ಹುಲಿಯಿಂದ ಒಂದು ಮಗು ಮೃತಪಟ್ಟಿದೆ, ಈ ಹುಲಿ ಒಂದು ಮಗುವನ್ನ ಸಾಯಿಸಿಬಿಟ್ಟಿದೆ ಅಂತ ಹೇಳಿ ಹೇಳ್ತಾಳೆ. ಹಾಗಾಗಿ ಅವಳಿಗೆ ಗೊತ್ತು ತನ್ನಿಂದ ತಪ್ಪಾಗ್ಯದ ಅಂತ ಹೇಳಿ, ಇಲ್ಲಿ ನೋಡಿ ಮಾಸ್ಟರ್ಸ್, ನಾವು ಮನುಷ್ಯರು ಇಲ್ಲಿ ಕಲಿಯಬೇಕಾಗಿರ್ತಕ್ಕಂಥದ್ದು ಬಹಳಷ್ಟಿದೆ. ನಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಾದ್ರೂ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಸಾಧ್ಯವಾದಷ್ಟು ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಅಂತಃಸಾಕ್ಷಿ, ಮನಸ್ಸಾಕ್ಷಿ ನಮ್ಗೆ ಹೇಳ್ತಾ ಇರುತ್ತೆ, ನೀನ್ ತಪ್ಪು ಮಾಡಿದೀಯಾ ಅಂತ ಹೇಳಿ. ಆದ್ರೂ ಕೂಡ ಅದನ್ನ ಸಾಧ್ಯವಾದಷ್ಟು ನಾವು ಒಪ್ಕೊಳ್ಳಿಕ್ಕೆ, ಅಪರಾಧ ಪ್ರಜ್ಞೆಯನ್ನ ಒಪ್ಕೊಳ್ಳಿಕ್ಕೆ ನಾವು ಸಿದ್ಧರಿರೋದಿಲ್ಲ, ಯಾರ ಮುಂದೆ ಅದನ್ನ ಹೇಳಿಕ್ಕೆ ನಾವು ಸಿದ್ಧರಿರೋದಿಲ್ಲ. ಆದರೆ ಆ ಕಾಲದಲ್ಲಿ ಪ್ರಾಣಿಗಳು ಕೂಡ ತನ್ನಿಂದ ತಪ್ಪಾಯಿತು ಅಂತ ಹೇಳಿ ಅಂಥ ಒಂದು ಅರಿವನ್ನ ಪಡಿತಕ್ಕಂಥ, ಒಂದು ಪ್ರಜ್ಞಾಶಕ್ತಿಯನ್ನ ಪಡಿತಕ್ಕಂಥ ಒಂದು ಶಕ್ತಿ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸ್ಬೇಕು. ಹೀಗೆ ಮುಂದೆ ಸೋಮ ಬಂದು ಕೇಳಿದಾಗ ಸೀತಾಮಾತೆ ಹೇಳ್ತಾಳೆ, ಆ ಹುಲಿ ಒಂದು ಮಗುವನ್ನ ಸಾಯಿಸಿ ಬಿಟ್ಟಿದೆ. ಯಾಕಂತಂದ್ರೆ ಆ ಊರಿನ ಜನರೋ ಕಾಡಿನ ಜನರೋ ಗೊತ್ತಿಲ್ಲ, ತನ್ನ ಮಗುವನ್ನ ಬೇಟೆಯಾಡ್ತಾ ಹೋಗಿ ತನ್ನ ಮಗುವನ್ನ ಸಾಯಿಸಿದ್ದಕ್ಕಾಗಿ ಅದು ಕೋಪದಲ್ಲಿ, ಸಿಟ್ಟಿನಿಂದ, ಆಕ್ರೋಶದಿಂದ, ಅವಸರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯದಿಂದ ಆ ಊರಿನಲ್ಲಿರ್ತಕ್ಕಂಥ ಒಂದು ಸಣ್ಣ ಮಗುವನ್ನ ಅದು ಸಾಯಿಸಿ ಬಿಟ್ಟಿದೆ. ಹಾಗಾಗಿ ಅವಳು
ಪಶ್ಚಾತ್ತಾಪ ಪಟ್ಟು ಸೀತಾಮಾತೆಯ ಬಳಿಗೆ ಬಂದು ತನ್ನ ತಪ್ಪನ್ನ ಒಪ್ಪಿಸಿ ಪಶ್ಚಾತ್ತಾಪ ಪಟ್ಟು ಹೋದಳು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ ಮಾಸ್ಟರ್ಸ್. ಈ ಎಲ್ಲದರ ನಡುವೆ ಹುಲಿಗೆ ಆಶೀರ್ವಾದ ಮಾಡಿ ಸೀತಾಮಾತೆ ಕಳಿಸ್ತಾಳೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವಳಿಗೆಲ್ಲ ಗೊತ್ತಿರುತ್ತೆ. ಆಗ ಸೋಮಗೆ ಹೇಳ್ತಾಳೆ, ನಡಿ ಸೋಮ, ನಾವು ಬಹಳಷ್ಟು ಅಡಿಗೆಯನ್ನ ತಯಾರು ಮಾಡ್ಬೇಕಾಗಿದೆ, ನಡಿ ಅಂತ ಹೇಳಿ ಹೇಳ್ತಾಳೆ. ಸೋಮಾಗೇನು ಗೊತ್ತಾಗೋದಿಲ್ಲ, ಅವಳು ಹೇಳಿದ ಹಾಗೆ ಮಾಡ್ತಾಳೆ ಅಷ್ಟೇ. ಪದೇ ಪದೇ ಅಡುಗೆ ಮಾಡುವಾಗ ಪದೇ ಪದೇ ಹನುಮಂತನನ್ನ ಅವಳು ನೆನೆಸ್ತಾ ಇರ್ತಾಳಂತೆ ಸೀತಾಮಾತೆ. ಹನುಮಂತ ಬಂದ್ರೆ ಚೆನ್ನಾಗಿರುತ್ತೆ, ಅವನು ರಥವನ್ನ ತೆಗೆದುಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತನ್ನಷ್ಟಕ್ಕೆ ತಾನೇ ಅವಳು ಅಂತ ಇರ್ತಾಳೆ. ಅಷ್ಟರಲ್ಲಿ ಹನುಮ ರಥದೊಂದಿಗೆ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಅಮ್ಮ, ನಿನ್ನ ಕೂಗು ನನಗೆ ಕೇಳಿಸ್ತು, ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಿ ರಥವನ್ನ ತೆಗೆದುಕೊಂಡು ಬರ್ತಾನೆ. ಆಗ ಮಹಾರಾಣಿಯ ಸೀತಾಮಾತೆ ತಾನು ಮಹಾರಾಣಿಯ ವೇಷ ಧರಿಸಿ ರಥದಲ್ಲಿ ತಾನು ಮಾಡಿರ್ತಕ್ಕಂಥ ಅಡಿಗೆಯನ್ನೆಲ್ಲ ಹೇರಿಸಿಕೊಂಡು ಅವನ ಜೊತೆಗೆ ನಡೆ ಹೋಗೋಣ ಅಂತ ಹೇಳಿ ಸಿದ್ಧಳಾಗ್ತಾಳೆ. ಸೋಮಗೆ ಏನೋ ಗೊತ್ತಾಗೋದಿಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಸೀತಾಮಾತೆ. ಸಾಮಾನ್ಯವಾಗಿ ಎಲ್ಲಿ ಹೋದ್ರೂ ಸಾಮಾನ್ಯವಾಗಿರ್ತಕ್ಕಂಥ ಉಡುಪನ್ನ ಧರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಈಗ ಯಾಕೆ ಅವಳು ಮಹಾರಾಣಿಯ ಉಡುಪನ್ನ ಧರಿಸ್ಕೊಂಡ್ಲು, ಎಲ್ಲ ಆಭರಣಗಳನ್ನ ಹಾಕೊಂಡು ಅವಳು ಹೋಗಿದ್ದಾಳೆ, ಯಾಕೆ ಅಂತ ಕೇಳಿದಾಗ ಅದು ತಮ್ಮ ರಾಣಿಯನ್ನು ನೋಡಿದರೆ ಅವರಿಗೆ ಹೆಚ್ಚು ಅರ್ಥಪೂರ್ಣವಾಗುತ್ತದೆ ಅಂತ ಹೇಳಿ ಹೇಳ್ತಾಳಂತೆ. ರಾಣಿಯನ್ನು ನೋಡಿದ್ರಾಗ ಅವ್ರಿಗೆ ಹೆಚ್ಚು ಅರ್ಥಪೂರ್ಣವಾಗ್ತದೆ ಅಂತಂದಾಗ, ಯಾರಿಗೆ ಅರ್ಥಪೂರ್ಣ ಆಗ್ಬೇಕು, ನೀನ್ ಎಲ್ಲಿ ಹೋಗ್ತಾ ಇದ್ದೀಯಾ, ನೀನು ಅಯೋಧ್ಯೆಗೆ ಹೋಗ್ತಾ ಇದ್ದೀಯಾ, ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಹೇಳಿ ಮತ್ತೆ ಮತ್ತೆ ಕೇಳಿದಾಗ, ನಾನು ಬಂದಿನೆಲ್ಲ ಹೇಳ್ತೀನಿ ಅಂತ ಹೇಳಿ ಹನುಮಂತನನ್ನ ಕರೆದುಕೊಂಡು ನೀನು ಆಶ್ರಮದಲ್ಲಿನೇ ಇರು, ಮಕ್ಕಳನ್ನ ನೋಡ್ಕೊಂಡು ಇರು ಅಂತ ಹೇಳಿ ಬಿಟ್ಟು ಹೊರಟು ಬಿಡ್ತಾರೆ. ಹಾಗೆ ಹಳ್ಳಿಗಳನ್ನ ದಾಟಿ ದಾಟಿ ಬರ್ತಾರೆ. ಯಾವ ಹಳ್ಳಿ ಅನ್ನೋದು ಗೊತ್ತಿರೋದಿಲ್ಲ, ಆದ್ರೂ ಕೂಡ ಹಾಗೆ ಹೋಗ್ತಾ ಹೋಗ್ತಾ ಬಹುಶಃ ಒಂದ್ ಹಳ್ಳಿ ಬಂದ್ ಕೂಡ್ಲೆ, ಇರು ಹನುಮ, ಬಹುಶಃ ಇದೇ ಹಳ್ಳಿ ಇರಬಹುದು ಅಂತ ಹೇಳಿ ನಿಲ್ಲಿಸ್ತಾಳೆ. ಆಗ ಒಂದು ಮನೆಯ ಮುಂದೆ ಬಂದು ಆ ಮನೆಯ ಬಾಗಿಲಿನ ಮುಂದೆ ಬಂದು ನಿಲ್ತಾಳೆ. ಆಗ ಮನೆಯ ಯಜಮಾನ ತನ್ನ ಮನೆಯ ಬಾಗಿಲಿನ ಮುಂದೆ ಮಹಾರಾಣಿ ಬಂದು ನಿಂತಿರೋದನ್ನ ನೋಡಿ ಆಶ್ಚರ್ಯದಿಂದ ಅವನು ಇಬ್ಬರಿಗಾಗಿ ನಿಂತು ಬಿಡ್ತಾನೆ. ಏನಿದು ಆಶ್ಚರ್ಯ, ಮಹಾರಾಣಿ ನಮ್ಮ ಮನೆಯ ಮುಂದೆ ಬಂದು ನಿಂತಿದ್ದಾಳೆ ಅಂತ ಹೇಳಿ. ಆಗ ಅವನು ಮಹಾರಾಣಿಗೆ ನಮಸ್ಕಾರ ಮಾಡ್ತಾ, ತಾಯಿ, ನಿನ್ನನ್ನು ಸಂತೋಷದಿಂದ ಸ್ವಾಗತಿಸುವ ಪರಿಸ್ಥಿತಿಯಲ್ಲಿ ನಾನಿಲ್ಲ, ನಾನು ಮಗುವನ್ನ ಕಳೆದುಕೊಂಡ ದುಃಖದಲ್ಲಿ ಇದ್ದೇವೆ, ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ಕರೆದು ಒಳಗೆ ಕರ್ಕೊಂಡು ಹೋಗ್ತಾನೆ. ಆಗ ಅವನ ಹೆಂಡತಿ ಪ್ರಪಂಚವೇ ತಲೆಯ ಮೇಲೆ ಬಂದು ಬಿದ್ದದೇನೋ ಅನ್ನೋ ಹಾಗೆ ಮಗುವನ್ನ ಕಳೆದುಕೊಂಡ ದುಃಖದಲ್ಲಿ ಅವಳು ಕುಳಿತಿರ್ತಾಳೆ. ಹುಲಿ ಕೊಂದಿರ್ತಕ್ಕಂತಹ ಮಗುವಿನ ತಾಯಿ ಅವಳೇ ಆಗಿರ್ತಾಳೆ. ಆ ತಾಯಿಗೆ ಸಂತೈಸ್ತಾಳೆ ಸೀತಾಮಾತೆ. ಅವಳಿಗೆ ಸಂತೈಸ್ಲಿಕ್ಕೆ ಆ ಹಳ್ಳಿಯ ಎಲ್ಲ ಜನರಿಗೆ ಒಂದು ಸಂತೈಸಿ ಅವರಿಗೆ ಸಮಾಧಾನವನ್ನ ಹೇಳೋ ಸಲುವಾಗಿ, ಎಲ್ಲರಿಗೂ ಊಟವನ್ನ ಮಾಡಿಸೋ ಸಲುವಾಗಿ, ಆ ತಾಯಿಗೂ ಊಟವನ್ನು ಮಾಡಿಸೋ ಸಲುವಾಗಿ ಅಷ್ಟು ದೊಡ್ಡ ಪ್ರಮಾಣದ ಆಹಾರವನ್ನ ಮಾಡಿಕೊಂಡು ಸೀತಾಮಾತೆ ಬಂದಿರ್ತಾಳೆ. ಆಗ ಆ ಮನೆಯ ಯಜಮಾನ ಹೇಳ್ತಾನೆ, ಮಗುವನ್ನ ಕಳೆದುಕೊಂಡು 3-4 ದಿವಸ ಆಯ್ತು, ಆವಾಗಿನಿಂದ ಒಂದು ತೊಟ್ಟು ನೀರನ್ನ ಕುಡಿದಿಲ್ಲ, ಒಂದು ಸ್ವಲ್ಪನೂ ಊಟ ಮಾಡಿಲ್ಲ, ಒಂದು ಘಳಿಗೆನೂ ಅವಳು ನಿದ್ರೆಗೆ ಹೋಗಿಲ್ಲ, ತುಂಬಾ ಬಳಲಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸೀತಾಮಾತೆ ಅವಳಿಗೆ ಸಮಾಧಾನ ಪಡಿಸ್ತಾಳೆ. ನಿನ್ನ ನೋವು ಏನು ಅನ್ನೋದು ನನಗೆ ಗೊತ್ತಿದೆ, ನಾನು ಕೂಡ ಒಬ್ಬ ತಾಯಿ, ತನ್ನ ಮಗುವನ್ನ ಕಳೆದುಕೊಂಡ ನೋವು ಏನು ಅನ್ನೋದು ನನಗೆ ಅರ್ಥ ಆಗ್ತದ. ಈ ಊಟವನ್ನ ಸ್ವೀಕಾರ ಮಾಡು, ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೋ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಅವಳ ತನಗೇ ಆ ದುಃಖ ಆಗ್ಯದೇನೋ ಅನ್ನುವ ರೀತಿಯಲ್ಲಿ ಅವಳಿಗೆ ಸಮಾಧಾನ ಪಡಿಸ್ತಾಳೆ. ಆ ತಾಯಿ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನ ಪಡಿತಾಳೆ. ತುಂಬಾ ದಣವಾಗಿರೋದ್ರಿಂದ, ಹಲವು ದಿವಸಗಳಿಂದ ಆಹಾರ ಇಲ್ಲದೆ ಇರೋದ್ರಿಂದ ಆಹಾರ ತೆಗೆದುಕೊಂಡ್ ಕೂಡ್ಲೆ ಅವಳಿಗೆ ನಿದ್ರೆ ಮಂಪರು ಬರುತ್ತೆ. ಆಗ ಅವಳು ಮಲಗ್ತಾಳೆ. ಆಗ ಆ ಮನೆಯ ಯಜಮಾನ ಹೇಳ್ತಾಳ, ಮಹಾರಾಣಿ, ನೀನ್ ಏನು ಮಾಡಿದೆಯೋ ಗೊತ್ತಿಲ್ಲ, ನನ್ನ ಹೆಂಡತಿ 4 ದಿನದಿಂದ ಕಣ್ಣಿಗೆ ಕಣ್ಣು ಹತ್ತಿದ್ದಿಲ್ಲ, ಅವಳಷ್ಟು ದುಃಖದಲ್ಲಿದ್ಲು, ನಿನ್ನ ಒಂದು ಆಹಾರದಿಂದ ಅವಳು ಚೆನ್ನಾಗಿ ನಿದ್ರೆ ಮಾಡುವಂತಾಯ್ತು, ನಿನಗೆ ಸಾಕಷ್ಟು ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಅಂತ ಹೇಳಿ ಅವನು ಹೇಳ್ತಾರೆ. ಹೀಗೆ ಅವಳು ಸ್ವಲ್ಪ ನಿದ್ರೆಗೆ ಹೋದ ನಂತರ ಸೀತಾಮಾತೆ ಹೊರಗೆ ಬರ್ತಾಳೆ. ಹೊರಗೆ ಬರುವಷ್ಟರಲ್ಲಿ ಊರಿನ ಜನರೆಲ್ಲ ಬಂದು ಸೇರಿರ್ತಾರೆ. ಅವರು ತಮ್ಮ ದುಃಖವನ್ನ, ಸಿಟ್ಟನ್ನ ಆ ಪ್ರಾಣಿಯ ಮೇಲೆ, ಆ ಹುಲಿಯ ಮೇಲೆ, ಹೀಗೆ ಹುಲಿ ಬಂದು ನಮ್ಮ ಮಗುವನ್ನ ಕೊಂದಿದೆ, ನಾವು ಅದನ್ನ ಬಿಡೋದಿಲ್ಲ, ಅದನ್ನು ನಾವು ಅಟ್ಟಿಕೊಂಡು ಹೋಗ್ತೀವಿ, ಅದನ್ನ ನಾವು ಕೊಂದು ಹಾಕ್ತೀವಿ ಅಂತಕ್ಕಂಥ ಒಂದು ಆಕ್ರೋಶದಿಂದ ಮಾತನಾಡ್ತಾರೆ. ಈ ರೀತಿ ಮಾತನಾಡೋದ್ರಿಂದ ತಮ್ಮ ಮಹಾರಾಣಿಗೆ ಸಂತೋಷವಾಗುತ್ತೆ ಅಂತ ಹೇಳಿ ಅವರು ಭಾವಿಸಿರ್ತಾರೆ. ಆದ್ರೆ ಇಲ್ಲಿ ಸೀತಾಮಾತೆ ಅವರೆಲ್ಲರನ್ನ ತಡೆದು ನಿಲ್ಲಿಸಿ ಅವರಿಗೆ ಸಮಾಧಾನ ಮಾಡ್ತಾಳೆ. ನಿಲ್ಲಿ, ಸೇಡಿಗೆ ಸೇಡು
ಪ್ರತಿಕಾರಕ್ಕೆ ಪ್ರತಿಕಾರ ಉತ್ತರ ಅಲ್ಲ, ಸಾವಿಗೆ ಸಾವು ಉತ್ತರ ಅಲ್ಲ. ನಾವೀಗ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಮಾಧಾನದಿಂದ ನಾವೀಗ ಕೆಲಸವನ್ನ ಕೈಕೊಳ್ಬೇಕು. ದಯವಿಟ್ಟು ಆ ಕೆಲಸವನ್ನ ನೀವು ಮಾಡಬೇಡಿ. ಯಾಕಂದ್ರೆ ಆ ಹುಲಿ ನನ್ನ ಬಳಿ ಬಂದಿತ್ತು, ಅದಕ್ಕೆ ಸಮಾಧಾನ ಪಡಿಸಿ ನಾನು ಹೋಗಿದ್ದೇನೆ. ಅವಳು ಇನ್ನು ಮುಂದೆ ನಿಮ್ಗೆ ಯಾರಿಗೂ ಏನೋ ತೊಂದರೆಯನ್ನ ಕೊಡೋದಿಲ್ಲ, ಆ ಆಶ್ವಾಸನೆಯನ್ನ ನಾನು ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ಕೂಡ ಅದಕ್ಕೆ ಏನು ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರನ್ನ ಕಳಿಸಿ ಆ ರಾತ್ರಿ ಅಲ್ಲೇ ಉಳಿತಾಳೆ ಸೀತಾಮಾತೆ. ಹನುಮಾನ್ ಇಬ್ರು ಆ ರಾತ್ರಿ ಅಲ್ಲೇ ತಂಗುತ್ತಾರೆ. ಮರುದಿವಸ ಬೆಳಗ್ಗೆ ನೋಡುವಷ್ಟರಲ್ಲಿ ಮತ್ತೆ ಆ ಊರಿನ ಜನರು ಅರಣ್ಯಕ್ಕೆ ಹೋಗ್ಲಿಕ್ಕೆ, ಆ ಹುಲಿಯನ್ನು ಹುಡುಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿ ಬರ್ತಾರೆ. ಅಷ್ಟರಲ್ಲಿನೇ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಬರ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಬಂದು ತಮ್ಮ ಗಂಡಂದಿರನ್ನ, ತಮ್ಮ ಮನೆಯ ಗಂಡಸರನ್ನ ಅವರು ತಡೆದು ನಿಲ್ಲಿಸ್ತಾರೆ. ನಮ್ಮ ಮಹಾರಾಣಿ ನಮಗೋಸ್ಕರ ಇಲ್ಲಿಯವರೆಗೆ ಬಂದು ಹೇಳಬೇಕಾದ್ರೆ ನೀವೆಲ್ಲ ಹೋಗುವ ಹಾಗೆ ಇಲ್ಲ ಅಂತ ಹೇಳಿ ಅವರೆಲ್ಲರನ್ನ ತಡೀತಾರೆ. ಅಷ್ಟೇ ಅಲ್ಲದೇನೆ ಆ ಮಗುವನ್ನ ಕಳೆದುಕೊಂಡ ತಾಯಿ ಏನಿರ್ತಾಳಲ್ಲ, ಸ್ವತಃ ಆ ತಾಯಿನೇ ಬಂದು ಹೇಳ್ತಾಳೆ, ನನ್ನ ಮಗು ನನ್ನ ಕನಸಿನಲ್ಲಿ ಬಂದಿತ್ತು, ಬಂದು ನನಗೆ ಹೇಳಿದಾನೆ, ಅಮ್ಮ ನೀನು ದುಃಖಿಸಬೇಡ, ಆ ಹುಲಿಯ ತಪ್ಪು ಏನೂ ಇಲ್ಲ, ಅದರ ಮರಿಯನ್ನ, ಅದರ ಮಗುವನ್ನ ಈ ಜನತೆ ಕೊಂದಿರೋದ್ರಿಂದ ಅದು ನನ್ನನ್ನ ಕೊಂದಿದೆ, ಹೀಗಾಗಿ ಅದರ ತಪ್ಪೇನು ಇಲ್ಲ, ಹೀಗಾಗಿ ನೀನು ಸಮಾಧಾನದಿಂದ ಇರು ಅಂತ ಹೇಳಿ ನನಗೆ ಸಂತೈಸಿದೆ. ನನ್ನ ಮಗನಿಗಾಗಿ ದಯವಿಟ್ಟು ಯಾರು ನೀವು ಹೋಗ್ಬೇಕಾಗಿಲ್ಲ, ನನ್ನ ಮಗನಿಗೋಸ್ಕರ ಯಾರು ಬೇಟೆ ಆಡಬೇಡಿ ಅಂತ ಹೇಳಿ ಸ್ವತಃ ಆ ತಾಯಿ ಬಂದು ಊರ ಜನರನ್ನ ತಡೀತಾಳೆ. ಇದೆಲ್ಲವೂ ನಡೆಯುತ್ತಿರಬೇಕಾದ್ರೆ ಸೀತಾಮಾತೆ ಮತ್ತೆ ಆ ಮಾತೆಗೆ, ಆ ತಾಯಿಗೆ ಸಾಂತ್ವನ ಹೇಳ್ತಾಳೆ, ನೋಡು, ಈ ಮಗುವಿನ ದುಃಖವನ್ನು ನಾನು ನೀಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಇನ್ನಷ್ಟು ದಿನಗಳಲ್ಲಿ ನಿನಗೆ ಇನ್ನೊಂದು ಮಗು ಆಗುತ್ತೆ, ಆದ್ದರಿಂದ ನಿನ್ನ ದುಃಖ ಸ್ವಲ್ಪ ಕಡಿಮೆ ಆಗ್ತದ, ನಿನ್ನ ನೋವು ಸ್ವಲ್ಪ ಕಡಿಮೆ ಆಗ್ತದ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ನೀನೀಗ ಕಳೆದುಕೊಂಡಿರ್ತಕ್ಕಂತಹ ಮಗು ತನ್ನ ಹೊಸ ಜೀವನಕ್ಕೆ ಮುಂದುವರಿಯಬೇಕು, ಮತ್ತೊಂದು ಜೀವನಕ್ಕೆ, ಮತ್ತೊಂದು ಬದುಕಿಗೆ ಅವನು ಮುಂದುವರಿಬೇಕು ಅಂತಂದ್ರೆ ನೀನು ಕಣ್ಣೀರನ್ನ ಹಾಕಬೇಡ. ನಿನ್ನ ಕಣ್ಣೀರು ಅವನ ಮುಂದಿನ ಯಾತ್ರೆಗೆ ಹಿನ್ನಡೆ ಆಗ್ತದ, ಆದರೆ ನಿನ್ನ ಪ್ರೀತಿ ಅವನಿಗೆ ಪ್ರಗತಿಯನ್ನು ಉಂಟು ಮಾಡ್ತದ. ಆದ್ದರಿಂದ ನೀನು ಸಾಧ್ಯವಾದಷ್ಟು ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನ ನಿನ್ನ ಮಗನಿಗೆ ಕಳಿಸು, ಮಗನ ಮುಂದಿನ ಪ್ರಯಾಣದಲ್ಲಿ ನೀನು ಸಹಾಯ ಮಾಡು, ಸಹಕಾರ ಮಾಡು ಅಂತ ಹೇಳಿ ಹೇಳ್ತಾಳೆ. ಹೀಗೆ ಆ ತಾಯಿಯನ್ನ ಸಮಾಧಾನ ಪಡಿಸಿ ಆಶೀರ್ವಾದ ಮಾಡಿ ಮರಳಿ ಬರ್ತಾಳೆ. ಇದೆಲ್ಲವನ್ನು ಹನುಮಂತ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ. ಅಲ್ಲಿಂದ ಬಂದ ನಂತರ ಸೀತಾಮಾತೆ ಇನ್ನಷ್ಟು ಗಂಭೀರಳಾಗ್ತಾಳೆ. ಹೀಗೆ ದಿನಗಳು ಉರುಳ್ತಾ ಇರ್ತವೆ. ಅಲ್ಲಿಂದ ಬಂದಿಂದ ಅವಳಿಗೆ ಒಟ್ಟ ಸಮಾಧಾನ ಇರೋದಿಲ್ಲ, ಬಹಳ ಹಿಂಸೆ ಆಗ್ತಾ ಇರ್ತದೆ. ಮಾನವ ಮತ್ತು ಪ್ರಕೃತಿಯ ನಡುವೆ ಯುದ್ಧ ಶುರುವಾಗಿದೆ, ಸಮರ ಶುರುವಾಗಿದೆ. ಇದೆಲ್ಲವನ್ನು ಹೇಗೆ ನಿವಾರಿಸಬೇಕು ಅಂತ ಹೇಳಿ ಅವಳು ಚಿಂತೆ ಮಾಡ್ತಾ ಇರ್ತಾಳೆ. ದುಗುಡದಲ್ಲಿ ಸೀತಾಮಾತೆ ಕಾಲ ಕಳೀತಾ ಇರ್ತಾಳೆ. ಅಷ್ಟರಲ್ಲಿ ರಾಮಚಂದ್ರ ಬರ್ತಾನೆ, ಬಂದು ಅವಳನ್ನ ಸಂತೈಸ್ತಾನೆ. ಅವಳಿಗೆ ಗೊತ್ತಿತ್ತು ಇದೆಲ್ಲ ನಡೆದಿದ್ದು ಕಾಡು ಜನರಿಂದ, ಇದೆಲ್ಲ ನಡೆದಿದ್ದು ಕಾಡು ಜನರಿಂದ ಅಲ್ಲ, ಊರಿನ ಜನರಿಂದ ಅಂತ ಹೇಳಿ. ಯಾಕಂದ್ರೆ ಕಾಡು ಜನರು ತಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕಾಡಿನಿಂದ ತೆಗೆದುಕೊಳ್ತಾರೆ. ಈ ಊರಿನ ಜನರೇ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಒಂದು ಐಷಾರಾಮಿ ಬದುಕಿಗಾಗಿ, ತಮ್ಮ ಒಂದು ಸುಖ ಸಂತೋಷಕ್ಕಾಗಿ ಕಾಡನ್ನ ಅವಶ್ಯಕತೆಗಿಂತ ಹೆಚ್ಚು ಅವರು ತೆಗೆದುಕೊಳ್ತಾರೆ ಅಂತ ಹೇಳಿ ಗೊತ್ತು. ಹೀಗೆ ಸೀತಾಮಾತೆ ಶ್ರೀರಾಮಚಂದ್ರನಿಗೆ ಒಂದ್ಸರಿ ಹೇಳ್ತಾಳಂತೆ, ನೋಡಿ, ಏನಾದ್ರೂ ಕಾನೂನಿನ ಮೂಲಕ ನಿಯಮ ನಿಬಂಧನೆಗಳನ್ನ ತರಬೇಕು ರಾಮಚಂದ್ರ ಅಂತ ಹೇಳಿ ಹೇಳ್ತಾಳಂತೆ. ಇವತ್ತು ಅರಣ್ಯ ಇಲಾಖೆಯಲ್ಲಿ ನಾವು ಕಾಣ್ತಕ್ಕಂಥ ಕಾನೂನುಗಳು, ಕಟ್ಟುಪಾಡುಗಳು, ನಿಯಮಗಳು ಏನೆಲ್ಲ ಇವೆ ಅಲ್ಲ, ಅವೆಲ್ಲವೂ ಆಗ ತ್ರೇತಾಯುಗದಲ್ಲಿನೇ ಅವುಗಳಿಗೆ ನಾಂದಿ ಆಗಿತ್ತು ಅಂತಕ್ಕಂಥ ಮಾತನ್ನ ನಾವಲ್ಲಿ ಗಮನಿಸಬೇಕು ಮಾಸ್ಟರ್ಸ್. ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಹೇಳ್ತೀವಿ. ಹೀಗೆ ದಿನಗಳು ಉರುಳ್ತಾ ಇವೆ. ಹನುಮಂತ ಬಾಗಿಲಿನಲ್ಲಿ ಕುಳಿತಿದ್ದಾನೆ. ಸೋಮ ಹಾಗೆ ಬಂದು ನೋಡ್ತಾಳೆ, ತಾಯಿ ಇರೋದಿಲ್ಲ. ಸೋಮ ಕೇಳ್ತಾಳೆ ಹನುಮಂತನನ್ನ, ಮಾತೆಯನ್ನ ನೋಡಿದ್ಯಾ, ಮಾತೆ ಎಲ್ಲಿ ಹೋಗಿದ್ದಾಳೆ ನೋಡಿದೀಯಾ ಅಂತಂದಾಗ, ಮಾತೆ ಮತ್ತು ಪ್ರಭು ಶ್ರೀರಾಮಚಂದ್ರರು ಇಬ್ಬರು ಪರ್ಯಟನೆಗೆ ಹೋಗಿದ್ದಾರೆ, ದೇಶ ಪರ್ಯಟನೆಗೆ, ಜಗತ್ ಪರ್ಯಟನೆಗೆ ಹೋಗಿದ್ದಾರೆ ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ಮಾತೆ ಅಂತ ಸೋಮ ಹೇಳ್ತಾಳೆ, ಪರ್ಯಟನೆಗೆ ಹೋಗಿದ್ದಾರಾ ಅಂತ ಹೇಳಿ. ಹನುಮಾನ್ ಮುಗುಳ್ನಕ್ಕು ಹೇಳ್ತಾನೆ, ಮಾತೆಯು ಧ್ಯಾನಕ್ಕೆ ಕುಳಿತ ಸ್ವಲ್ಪ ಹೊತ್ತಿನಲ್ಲಿನೇ ಶ್ರೀರಾಮಚಂದ್ರ ಬಂದ್ರು.
ಅವರು ಕೈ ಹಿಡಿದುಕೊಂಡು ಅವಳನ್ನು ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗೋದನ್ನ ನಾನು ನೋಡಿದೀನಿ. ಅವಳ ದೇಹದಿಂದ ಅವಳನ್ನ ಮೇಲೆ ಕೆತ್ತುವುದನ್ನ, ದೇಹ ಅಲ್ಲೇ ಇದೆ, ಅವಳು ಅಲ್ಲೇ ಧ್ಯಾನದಲ್ಲಿ ಕುಳಿತಿದ್ದಾಳೆ. ಈಗ ಸೂಕ್ಷ್ಮ ಶರೀರದಲ್ಲಿ ಅವರಿಬ್ಬರು ಜಗತ್ ಪರ್ಯಟನೆಗೆ ಹೋಗಿದ್ದಾರೆ. ಅದನ್ನ ನಾನು ನೋಡಿದ್ದೇನೆ. ಅವಳು ಹೊರಗೆ ಬಂದಾಗೆ ಅವಳನ್ನ ನಾನು ಹಿಂಬಾಲಿಸ್ತಾ ಇದ್ದೆ. ಈಗಲೂ ನಾನು ಹಿಂಬಾಲಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ಅವಳು ಹಿಂತಿರುಗಿ ನೋಡಿ ನನಗೆ ಇಲ್ಲೇ ಇರ್ಲಿಕ್ಕೆ ಹೇಳಿದಾಳೆ. ಹೀಗಾಗಿ ನಾನು ಇಲ್ಲೇ ಅವಳನ್ನ ಕಾಯ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ನನ್ನಡಿಗೆ ನೋಡಿ ಅವಳು ಇಲ್ಲೇ ಉಳಿದುಕೊಳ್ಳಿಕ್ಕೆ ಹೇಳ್ತಾಳೆ. ಅವರು ಜೊತೆಯಾಗಿ ಭೂಮಿಯನ್ನ ಸುತ್ತುತ್ತಾ ಅದರ ಪ್ರತಿಯೊಂದು ಭಾಗವನ್ನ ಆಶೀರ್ವದಿಸುವುದಕ್ಕಾಗಿ ಅವರು ಹೋಗಿದ್ದಾರೆ. ವನವಾಸದ ಸಮಯದಲ್ಲಿ ಅವ್ರು ಎಲ್ಲೆಲ್ಲಿ ಸುತ್ತಾಡಿದ್ದಾರಲ್ಲ ಅದರ ಪ್ರತಿಯೊಂದು ಭಾಗವನ್ನ ಅವರು ಆಶೀರ್ವದಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಭೂಭಾಗಗಳು, ಇತರ ಸುದೂರ ಭಾಗಗಳನ್ನ ಅವರು ವಿಹರಿಸ್ತಾ ಇದ್ದಾರೆ. ಭೂಮಿಯ ಮೇಲೆ ಶ್ರೀರಾಮಚಂದ್ರ ಮತ್ತು ಮಾತೆಯರ ಚರಣ ಸ್ಪರ್ಶವು ದೊರೆತಿಲ್ಲ ಎನ್ನುವಂತ ಒಂದು ಕ್ಷೇತ್ರವೂ ಉಳಿದಿಲ್ಲ. ಒಂದು ಕ್ಷೇತ್ರ, ಒಂದು ಅರಣ್ಯ, ಒಂದು ನದಿ, ಒಂದು ಕೊಳ್ಳ, ಒಂದು ಸಾಗರ, ಒಂದು ಪರ್ವತ ಯಾವುದೂ ಉಳಿದಿಲ್ಲ. ಎಲ್ಲ ಕಡೆಗೂ ಅವರು ತಮ್ಮ ಚರಣ ಸ್ಪರ್ಶವನ್ನ ಮಾಡಿದ್ದಾರೆ. ಅವರೆಲ್ಲ ಪರ್ಯಟನೆ ಮಾಡಿ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನಿಲ್ಲಿ ಹೇಳ್ತಾನೆ. ಭೂಮಿಯ ಕಣಕಣದಲ್ಲಿಯೂ ಅವರು ಪ್ರೀತಿಯನ್ನು ಹಾಸುಹೊಕ್ಕಾಗಿಸಿದ್ದಾರೆ. ಈ ಕಾಣಿಕೆಯನ್ನು ಅವರು ಬಿಟ್ಟು ಹೋಗಿದ್ದಾರೆ. ಮುಂದೆ ಏನಿದೆ ಎಂಬುದನ್ನು ಮಾತೆ ಕಂಡಿದ್ದಾಳೆ ಎನ್ನುವುದು ನನ್ನ ನಂಬಿಕೆಯಾಗಿದೆ ಅಂತ ಹನುಮಂತ ಹೇಳ್ತಾನೆ. ಹೀಗೆ ಹನುಮನ ಕಣ್ಣುಗಳಲ್ಲಿ ಮಹಾನ್ ಪ್ರೀತಿ ಮತ್ತು ಭಕ್ತಿ ಉಕ್ಕಿ ಬರ್ತಾ ಇರೋದನ್ನ ನಮ್ಮ ಸೋಮ ಗಮನಿಸ್ತಾಳೆ. ಹಾಗೆ ಅವನು ಹೇಳ್ತಾನೆ, ಅವರು ಭೂಮಿಯನ್ನು ಬಿಟ್ಟ ಮೇಲೆ ಆ ಹೆಜ್ಜೆ ಗುರುತುಗಳನ್ನು ನಾನು ಅನುಸರಿಸುತ್ತೇನೆ. ವಸುಂಧರಾ ಮಾತೆಯ ದೇಹದ ಮೇಲೆ ಬಿಟ್ಟು ಹೋದ ಅವರ ಪ್ರತಿಯೊಂದು ಗುರುತುಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಇವತ್ತಿಗೂ ಕೂಡ ಆ ಕೆಲಸವನ್ನ ಹನುಮಂತ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳಿದುಕೊಳ್ಬೇಕು ಮಾಸ್ಟರ್ಸ್. ಆದ್ರೆ ಹನುಮಾನ್ ಮಾತೆ ಇಲ್ಲೇ ಕುಳಿತಿದ್ದಾಳೆ, ಅವಳು ಇಲ್ಲೇ ಧ್ಯಾನದಲ್ಲಿದ್ದಾಳೆ, ಅವಳು ಭೂಮಿಯ ಪರ್ಯಟನೆಯನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಸೋಮ ಕೇಳ್ತಾಳೆ. ಅವಳಿಗೆ ಅರ್ಥ ಆಗೋದಿಲ್ಲ ಸೋಮಗೆ. ನೀನೆಲ್ಲ ಇಷ್ಟೆಲ್ಲ ಹೇಳ್ತಾ ಇದೀಯಾ, ಆದ್ರೆ ಸೀತಾಮಾತೆ ಇಲ್ಲೇ ನಮ್ಮೆದುರೇ ಧ್ಯಾನಕ್ಕೆ ಕುಳಿತಿದ್ದಾಳಲ್ಲ, ಅವಳು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಂದಾಗ ಹನುಮಂತ ಮುಗುಳ್ನಕ್ ಮತ್ತೆ ಹೇಳ್ತಾನೆ, ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ತಮ್ಮ ಕೋಣೆಗೆ ಬೀಗ ಹಾಕಿಕೊಂಡು ಧ್ಯಾನಸ್ಥರಾಗಿದ್ದಾರೆ. ಆದರೂ ನಾನವರನ್ನ ಭೌತಿಕವಾಗಿ ದೇಹದಿಂದ ಹೊರಗೆ ಹೋಗಿರೋದನ್ನ, ಇಲ್ಲಿ ಬಂದಿರೋದನ್ನ, ಅವರಿಬ್ಬರು ದೇಶ ಪರ್ಯಟನೆಗೆ ಹೋಗಿರೋದನ್ನ ನಾನು ನೋಡಿದ್ದೇನೆ. ಅದುವೇ ಶ್ರೀರಾಮಚಂದ್ರ ಮತ್ತು ಮಾತೆಯರ ರಹಸ್ಯವಾಗಿದೆ ಅಂತ ಹೇಳ್ತಾನೆ. ಅವರು ತಮ್ಮ ಭೌತಿಕ ರೂಪಗಳಿಗೆ ಸೀಮಿತ ಆಗಿಲ್ಲ. ಬೇಕಂದ್ರೆ ಒಂದೇ ಕಾಲಕ್ಕೆ ಹಲವಾರು ರೂಪಗಳನ್ನ ಅವರು ಉಳಿಸಿಕೊಳ್ಳಬಹುದು, ಹಲವಾರು ಕಡೆಗೆ ಅವರು ಕಾಣಿಸಿಕೊಳ್ಳಬಹುದು ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಇವೆಲ್ಲವೂ ಶ್ರೀರಾಮಚಂದ್ರ ಮತ್ತು ಸೀತೆಯರಿಗೆ ಯಾವ ಲೆಕ್ಕ ಇಲ್ಲ. ಅವರು ಎಲ್ಲಿಯಾದ್ರೂ, ಯಾವ ರೂಪದಲ್ಲಿ ಆದ್ರೂ, ಜಗತ್ತಿನ ಯಾವ ಭಾಗದಲ್ಲಿ ಆದ್ರೂ, ಯಾವ ಮೂಲೆಯಲ್ಲಿ ಆದ್ರೂ ಹೋಗಿ ಬರುವ ಶಕ್ತಿ ಅವರಿಗೆ ಇದೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಅಷ್ಟರಲ್ಲೇ ಸೀತೆ ಅಲ್ಲಿ ಕುಳಿತಿರೋದು ಅವಳ ದೇಹ ಮಾತ್ರ ಅಂತ ಹೇಳಿ ಆಗ ಅವಳಿಗೆ ಸೋಮಾಳಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿನೇ ಮಳೆ ಬರುವ ಒಂದು ಲಕ್ಷಣಗಳು ಕಾಣಿಸ್ತಾವಂತ. ಆಗ ಹನುಮಂತ ಸ್ವಲ್ಪ ಒಂದು ನಿಮಿಷ ದಿಗಿಲಾಗುತ್ತ, ಮಾತೆ ಇಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾಳೆ, ಮಳೆ ಬಂದ್ರೆ ಅವಳಿಗೆ ತೊಂದರೆ ಆಗ್ತದ, ತುಂಬಾ ಒದ್ದೆ ಆಗ್ಬಿಡತ್ತೆ, ನೆನೆದು ಹೋಗ್ತಾಳೆ ಅಂತ ಹೇಳಿ ಅವ ಇಂದ್ರದೇವನಿಗೆ ಹೇಳ್ತಾನಂತೆ, ಇಂದ್ರದೇವ ನಿಲ್ಲು, ಇಂದ್ರದೇವ ನಿಲ್ಲು ಅಂತ ಹೇಳ್ತಾನಂತ. ಆಗ ಮೋಡಗಳೆಲ್ಲ ಕರಗಿ ಹೋಗ್ತಾವಂತ. ಅಷ್ಟರಲ್ಲಿ ಸೋಮ ಹೇಳ್ತಾಳಂತೆ, ಮಳೆ ಬರ್ಲಿಲ್ಲ ಅಂತಂದ್ರೆ ವನ್ಯ ಜೀವಿಗಳೆಲ್ಲ ನೊಂದುಕೊಳ್ತಾವೆ, ಇದು ಮಾತೆಗೆ ಅವಳಿಗೆ ಸರಿ ಹೋಗೋದಿಲ್ಲ, ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಅಂತ. ಆಗ ಹನುಮಂತ ಮತ್ತೆ ತನ್ನ ಮಾತನ್ನ ಹಿಂದಕ್ಕೆ ತಗೋತಾನೆ. ಮಳೆ ಜೋರಾಗಿ ಬರ್ಲಿಕ್ಕೆ ಶುರು ಮಾಡ್ತದಂತ. ಆದ್ರೆ ಹನುಮಂತ ತನ್ನ ಶಕ್ತಿಯಿಂದ ಮಾತೆ ಧ್ಯಾನಕ್ಕೆ ಕುಳಿತಿರ್ತಕ್ಕಂತಹ ಪ್ರದೇಶದಲ್ಲಿ ಒಂದು ಹನಿಯೂ ಕೂಡ ಮಳೆ ಬಾರದ ಹಾಗೆ, ಸ್ವಲ್ಪವೂ ಕೂಡ ನೀರು ಬರದ ಹಾಗೆ, ಒದ್ದೆ ಆಗದ ಹಾಗೆ ಕಾಪಾಡ್ತಾನೆ ಅಂತಕ್ಕಂಥ ಮಾತುಗಳಲ್ಲಿ ಬರ್ತವೆ. ಮತ್ತೆ ಎಲ್ಲ ಶಕ್ತಿ ಅವನಿಗೆ ಬಂದಿದ್ದು ಮತ್ತೆ ಶ್ರೀರಾಮಚಂದ್ರ ಮತ್ತು ಸೀತಾ ಮಾತೆಯಿಂದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸೋಮ ಇವೆಲ್ಲವುಗಳನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡ್ತಾ ನಿಂತಿರ್ತಾಳೆ. ಇಲ್ಲಿಗೆ
ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಮುಂದಿನ ಅದೃಶ್ಯ ಕಾರ್ಯಗಳು ಇನ್ನೂ ಹಲವಿವೆ, ಅವುಗಳನ್ನ ನಾಳೆ ನಾವು ಚರ್ಚೆ ಮಾಡೋಣ. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಪೇಷನ್ಸ್ಲಿಂದ ಕೇಳಿದ್ದಕ್ಕಾಗಿ, ಜೂಮ್ನಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಧ್ಯಾನಕ್ಕೆ ಸಿದ್ಧರಾಗಿ ಮಾಸ್ಟರ್ಸ್. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ಳಿ. ಕನ್ನಡಕವಿದ್ದರೆ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಂದೊಂದು ಶ್ವಾಸವು, ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಪ್ರತಿಯೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಕೀಲಿಕೈ ಮಾಸ್ಟರ್ಸ್. ದಯವಿಟ್ಟು ಒಂದು ಕ್ಷಣ ಅಲ್ಲಿ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದತ್ತ, ಗುರಿಯತ್ತ
ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗುರಿ, ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆ ಪರಮಾತ್ಮನೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನ, ಸೂಕ್ಷ್ಮ ನಾದಗಳನ್ನ ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮ ನಾದಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮಗೆ ಒಳ ಜಗತ್ತಿನ ಆತ್ಮಲೋಕದ, ಸೂಕ್ಷ್ಮ ಲೋಕದ ಆಗುಹೋಗುಗಳು ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನ ಆಳವಾಗುತ್ತಿದ್ದಂತೆ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ. ಆಗ ಆಜ್ಞಾ ಚಕ್ರ ಜಾಗೃತ ಆಗತ್ತೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಿಸುತ್ತವೆ ಮಾಸ್ಟರ್ಸ್. ಗಮನಿಸಿ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆಹ್ಲಾದಿಸಿ, ಆನಂದಿಸಿ. ಆನಂದ, ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್.
गाडी निघाली वाट बघा. गाडी निघतो वाट का. ಬಾ ನಂದು ನೀ ಬರಲ್ಲ ಈಗ. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. 30 seconds.10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಇದುವರೆಗೆ ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನ ಜೊತೆಗೆ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದರೂ ಏನಾದರೂ ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ 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 ಗಂಗಾ, ಸರೋಜಾ ಮೇಡಮ್, ಹಲೋ. ಹಲೋ ರೇಖಾ. ಹಾ ಗಂಗು ಹೇಳಮ್ಮ. ಹಲೋ ಹಲೋ. ಚಿತ್ರಾನ್ನ ಚೆನ್ನಾಗಿತ್ತು. ಚೆನ್ನಾಗಿತ್ತಮ್ಮ. ತುಂಬಾ ಚೆನ್ನಾಗಿತ್ರಪ್ಪ. ಇವತ್ತಿನ ಬಹಳ ಮಸ್ತ್ ಇತ್ತು. ಬಟ್ ಬಸ್ ಅಲ್ಲಿ ಇದ್ದೀನಲ್ಲ, ಧ್ಯಾನಕ್ಕೆ ಡಿಸ್ಟರ್ಬೆನ್ಸ್ ಆಯ್ತು. ಅದೇ ಅಂತ ಅನ್ಕೊಂಡೆ ನಾನು. ಜರ್ನಿ ಒಳಗೆ ಅಟೆಂಡ್ ಮಾಡಿದ್ದೇನಾ? ಜರ್ನಿ ಒಳಗೆ ಇದ್ದೀನಿ. ಬಟ್ ಬಸ್ ನಲ್ಲಿ ಕೇಳಿದೆ ಎಲ್ಲ. ಬಟ್ ಇದಕ್ಕೆ ಡಿಸ್ಟರ್ಬ್ ಆಯ್ತು ಅಷ್ಟೇ. ಧ್ಯಾನಕ್ಕೆ ಅಷ್ಟು ಇದಾಗ್ಲಿಲ್ಲ. ಕಾನ್ಸಂಟ್ರೇಷನ್ ಆಗ್ಲಿಲ್ಲ. ಚೆನ್ನಾಗಿ ಸೀತಾರಾಮ ಹತ್ರ ತುಂಬಾ ಚೆನ್ನಾಗಿತ್ತಪ್ಪ. ಆಗಿನ ಕಾಲದ ಹುಲಿಗಳನ್ನು ಕೂಡ ಎಷ್ಟೊಂದು ಸಾಫ್ಟ್ ಏನು ಪಶ್ಚಾತ್ತಾಪಟ್ಟು ಒಂದಿಷ್ಟು ಅದ್ಭುತ. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಹೇಳ್ರಿ ಮೇಡಮ್, ಸರೋಜಾ ಮೇಡಮ್ ಹೇಳ್ರಿ. ಈಗನು ಪ್ರಾಣಿಗಳು ಹುಲಿಗಳೆಲ್ಲ ಹಂಗ ಅದಾವ, ಮನುಷ್ಯ ಮಾತ್ರ ಚೇಂಜ್ ಆಗ್ಯಾನ ಈಗ. ಹೌದ್ರಿ ಮೇಡಮ್, ಹೌದ್ರಿ. ಅಷ್ಟ ಇಲ್ಲಲ್ಲ, ಅಷ್ಟು ಸಮೀಪ ಹೋಗುವಷ್ಟು ಸಾಮರ್ಥ್ಯ, ಅಷ್ಟು ಬುದ್ಧಿವಂತಿಕೆ, ಅಷ್ಟು ಧೈರ್ಯ ಈಗಿನ ಮಂದಿ ಬಂದಿದೆ ಹೇಳ್ರಿ. ಸುಮ್ಮ ದೂರ 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 ಅವರಿಗೆ ಮಾತ್ರ ತಗೊಳ್ತದ. ಹೌದ್ರಿ ಹೌದ್ರಿ. ನಾಳಿನ ಕಾಳಜಿ ಮಾಡಿ ತಗೊಂಡ್ ಇಟ್ಕೊಳಂಗಿಲ್ಲ ಅದು. ಹೌದ್ರಿ ಹೌದ್ರಿ. ಮನುಷ್ಯ ಹೇಗದನ್ರಿ.
ಮನುಷ್ಯನೇ ಎಲ್ಲರ್ಕಿಂತ ಕೀಳ್ ನೋಡ್ರಿ ಮೇಡಮ್, ಮತ್ತೇನಿಲ್ಲ. ಜೀವನ ಇದು. ಎಲ್ಲಕ್ಕಿಂತ ಉತ್ಕೃಷ್ಟನೂ ಅವನೇ, ಎಲ್ಲಕ್ಕಿಂತ ಕೀಳನು ಅವನೇ ಮನುಷ್ಯನ. ಎರಡು ಅವನೇ. ಎರಡು ಅವನೇ ನೋಡ್ರಿ ಮೇಡಮ್. ಚೆನ್ನಾಗಿದೆ ಸೀತಾಯನ ಕಥೆ, ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಮೇಡಮ್ ಚಳಿ ಇರ್ಬೇಕಲ್ಲ? ಏನ್ರಿ ಮೇಡಮ್? ಚಳಿ ಇರ್ಬೇಕು. ಹಾ ರೀ ಮೇಡಮ್, ಚಳಿ ಅದರಿ. ಚಳಿ. ಓಕೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.